ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ತುಂಬ ಜನ ರೈತರು ಬಂದುಬಿಟ್ಟು ಇವಾಗ ಏನು 4 ತಿಂಗಳು 4.5 ತಿಂಗಳು 5 ತಿಂಗಳು ಏನು ಕಬ್ಬು ಇರ್ತೈತಲ್ಲ, 4 ತಿಂಗಳು 4.5 ತಿಂಗಳು ಆದಮೇಲೆ ಕಬ್ಬಿನಲ್ಲಿ ಏನು ರೂಟ್ರ್ ಹಾಕಿ ಏನು ಬೋದ್ ಇರಿಸ್ತಾರಲ್ಲ, ಆ ಒಂದು ಸಂದರ್ಭದಾಗ ಯಾವ ಗೊಬ್ಬರ ಹಾಕ್ಬೇಕಂತೇಳಿ ತುಂಬ ಜನ ರೈತ ಬಾಂಧವರು ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೇಕಂತೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋ ನೋಡ್ತಿರುವಂಥ ಎಲ್ಲ ಕಬ್ಬು ಬೆಳೆಗಾರರಾಗಿರ್ಬೋದು, ಎಲ್ಲ ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಿದ್ದೆ ಆದರೆ ನಿಮ್ಮ ಒಂದು ಹೊಲದಲ್ಲಿ ಯಾವ ರೀತಿ ಕಬ್ಬಿನ ಇಳುವರಿಗೆ ಬೇಕಾಗಿರುವಂಥ ಕರೆಕ್ಟಾಗಿ ಒಂದು ಯಾವ ಗೊಬ್ಬರ ಕೊಡಬೇಕು, 4 ರಿಂದ 5 ತಿಂಗಳ ಕಬ್ಬಿಗೆ ಏನು ಬೋಧಿ ಇರಿಸ್ತಿರಲ್ಲ ಆ ಒಂದು ಸಂದರ್ಭದಾಗ ನಾನು ಹೇಳುವಂಥ ಈ ಒಂದು ಗೊಬ್ಬರ ಕೊಟ್ಟರೆ ನಿಮ್ಮ ಕಬ್ಬಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಇಳುವರಿಯಲ್ಲಿ ಏನೆಲ್ಲ ಚೇಂಜಸ್ ಆಗ್ತೈತೆ, ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋ ನೋಡಿದ್ರಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡ್ರಿ. ಹಾಗೆ ಎಲ್ಲ ರೈತ ಬಾಂಧವರಲ್ಲಿ ನಾನು ಒಂದು ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನೀವೇನು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬಲ್ಲಿ ಪ್ರತಿಯೊಂದು ಕಬ್ಬಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ರೈತ ಬಾಂಧವರು 1 ಎಕರೆಗೆ 20-30 ಸಾವಿರ ಕೊಟ್ಟು ರಾಸಾಯನಿಕ ಗೊಬ್ಬರ ಅಂದ್ರೆ ಬಳಸ್ತಿರ್ತಾರೆ, ಆದರೂ ಕೂಡ ಅವ್ರದ್ದು ಇಳುವರಿ ಕರೆಕ್ಟಾಗಿ ಬರ್ತಿರಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ರೈತ ಬಾಂಧವರು ಹೆಚ್ಚಿನ ಆದಾಯವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿವಿ. ನೀವೇನು ಇಲ್ಲಿ ನೋಡಕತ್ತೀರಿ, ಇದು ಕಂಪ್ಲೀಟ್ 2 ತಿಂಗಳ ಕಬ್ಬು ಐತಿ. 2 ತಿಂಗಳೇನೋ ಪೂರ್ತಿ ಆಗಿಲ್ಲ, ನಾಳೆಗೆ 2 ತಿಂಗಳಾಗ್ತೈತಿ. ಜೂನ್ 14ನೇ ತಾರೀಕು ಮತ್ತು 15ನೇ ತಾರೀಕು ಕಬ್ಬು ನಾಟಿ ಮಾಡೀವಿ. ಇವತ್ತು ಬರೋಬ್ಬರಿ ಜುಲೈ 15, ಆಗಸ್ಟ್ 14 ಇವತ್ತು ತಾರೀಕು. ಅಂದರೆ ಇವತ್ತಿಗೆ ಬರೋಬ್ಬರಿ 2 ತಿಂಗಳಾಯಿತು. 2 ತಿಂಗಳೊಳಗೆ ಕಬ್ಬು ನೋಡ್ಬೋದು ಯಾವ ರೀತಿ ಗ್ರೋತ್ ಐತೆ ಅಂತೇಳಿ. ಮತ್ತು ಕಬ್ಬಿನ ಮರಿಗಳ ಸಂಖ್ಯೆ ಕೂಡ ನೋಡ್ಕೋಬೋದು ನೀವು. ಒಂದೊಂದು ಕಬ್ಬಿನ ಗದಿ ಒಳಗೆ ಬರೋಬ್ಬರಿ 13, 14, 15 ಕಬ್ಬಿನ ಮರಿಗಳ ಸಂಖ್ಯೆ ಬರಾಕತ್ತೇವೆ. ಇಷ್ಟೊಂದು ಕಬ್ಬಿನ ಮರಿಗಳ ಸಂಖ್ಯೆ ಬರೋಕೆ ನಾವು ಏನು ಮಾಡೀವಿ, ಮತ್ತು ನಾವು ಇದಕ್ಕೆ ರೂಟ್ರ್ ಬಂದುಬಿಟ್ಟು ಇನ್ನೂ 2 ತಿಂಗಳು ಬಿಟ್ಟು ಏರಿಸ್ತೀವಿ. ಇನ್ನೊಂದು 2 ತಿಂಗಳಾದಮೇಲೆ ರೂಟ್ರ್ ಆ ಒಂದು ಸಂದರ್ಭದಾಗ ಯಾವ ಗೊಬ್ಬರ ಒಗಿಬೇಕಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಯಾರೆಲ್ಲ ರೈತ ಬಾಂಧವರು ಕಬ್ಬು ಇವಾಗ 4 ತಿಂಗಳು 4.5 ತಿಂಗಳು ಆಗೈತಿ, ನೀವು ಇವಾಗ ರೂಟ್ರ್ ಏರಿಸ್ತೀರಪ್ಪ ಅಂತಂದ್ರೆ ನೀವು ಈ ಒಂದು ಹಂತದಾಗ ಏನು ಗೊಬ್ಬರ ಕೊಡ್ತಿರಲಿ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಈ ಒಂದು ರೂಟ್ರ್ ಏರಿಸೋ ಸಂದರ್ಭದಾಗ ನೀವು ಯಾವೆಲ್ಲ ಗೊಬ್ಬರ ಕೊಡ್ತೀರಿ ಆ ಒಂದು ಗೊಬ್ಬರದಿಂದ ಏನೆಲ್ಲ ಬದಲಾವಣೆ ಆಗ್ತೈತಿಪ್ಪ ಅಂತಂದ್ರೆ, ಇವಾಗ ಫಸ್ಟ್ ಗೊಬ್ಬರಗಳ ಹೆಸರು ಹೇಳ್ತೀನಿ, ಆಮೇಲೆ ಈ ಒಂದು ಗೊಬ್ಬರ ಕೊಡೋದ್ರಿಂದ ಕಬ್ಬಿನಲ್ಲಿ ಬೆಳೆಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತೈತಿ. ಕಬ್ಬು ಒಳ್ಳೆಯ ಗ್ರೋತ್ ಬರಬೇಕಪ್ಪ ಅಂತಂದ್ರೆ ಒಳ್ಳೆ ಬೆಳವಣಿಗೆ ಸ್ಪೀಡ್ ಆಗಬೇಕು, ಗಣಿಕೆ ಜಾಸ್ತಿ ಉದ್ದ ದಪ್ಪ ಆಗಬೇಕು. ಮತ್ತು ಕಬ್ಬಿನಲ್ಲಿ ಭಾಳ ಜನ ಇವಾಗ ಏನಪ್ಪ ಅಂತಂದ್ರೆ ಗೊಣ್ಣೆ ಹುಳ ಬರಾಕತ್ತೈತಿ. ಆ ಒಂದು ಗೊಣ್ಣೆ ಹುಳ ಆಗಬಾರ್ದಪ್ಪ ಅಂತಂದ್ರೆ ಏನು ಮಾಡಬೇಕು, ಕಬ್ಬಿನ ಎಲೆಗಳು ಹಳದಿ ಆಗಕತ್ತೇವು. ಆ ರೀತಿ ಹಳದಿ ಆಗಬಾರ್ದು ಅಂದರೆ ಏನು ಮಾಡಬೇಕು, ಪ್ರತಿಯೊಂದು ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಇವಾಗ ನೋಡ್ಬೋದು. ಇವಾಗ ರೈತ ಬಾಂಧವರು ನಿಮ್ದೇನಾದರೂ 4 ತಿಂಗಳು 4.5 ತಿಂಗಳು 5 ತಿಂಗಳು ಕಬ್ಬಿತ್ತಪ್ಪ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ರೂಟ್ರ್ ಹಾಕಬೇಕಾದ್ರೆ ಮುಖ್ಯವಾಗಿ ಕೊಡಬೇಕಾಗಿರುವಂಥ ಗೊಬ್ಬರ ಯಾವುದಪ್ಪ ಅಂತಂದ್ರೆ ನಾನು ಹೇಳುತ್ತಿರುವಂಥದ್ದು 1 ಎಕರೆಗೆ ಎಷ್ಟು ಗೊಬ್ಬರ ಕೊಡ್ಬೇಕಂತ ಹೇಳ್ತೀನಿ. ನಿಮ್ದೇನಾದ್ರೆ 2 ಎಕರೆ 2.5 ಎಕರೆ 3 ಎಕರೆ ಇತ್ತಂದ್ರೆ ಇದನ್ನು ನೀವು ಜಾಸ್ತಿ ಮಾಡ್ಕೋರಿ ಗೊಬ್ಬರ. ನಾ ಇವಾಗ 1 ಎಕರೆ ಪ್ಲಾಟಿಗೆ ಎಷ್ಟು ಬೇಕಂತೇಳಿ ಅಷ್ಟೇ ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು 1 ಎಕರೆಗೆ 1 ಚೀಲ ಯೂರಿಯಾ ಕೊಡ್ರಿ, ಆಮೇಲೆ 1 ಚೀಲ ಪೊಟ್ಯಾಶ್ ಕೊಡ್ರಿ. MOP ಅಂತ ಏನು ಪೊಟ್ಯಾಶ್ ಇರುತ್ತಲ್ಲ ಅದನ್ನು ಕೊಡ್ರಿ. ಆಮೇಲೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತೂ ಕಂಪಲ್ಸರಿ ಮಿಕ್ಸ್ ಮಾಡಲೇಬೇಕು. ಅದ್ರಾಗ ಏನೇನಪ್ಪ ಅಂತಂದ್ರೆ ಇನ್ನೊಂದು ಸಾರಿ ಗೊಬ್ಬರ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. 1 ಎಕರೆಗೆ 1 ಚೀಲ ಯೂರಿಯಾ ಕೊಡ್ರಿ, 1 ಚೀಲ ಪೊಟ್ಯಾಶ್ MOP ಕೊಡ್ರಿ. ಆಮೇಲೆ ಅದ್ರೊಳಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಏನಪ್ಪ ಅಂತಂದ್ರೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕೋರಿ, ಅಂದ್ರೆ 10 ಕಿಲೋ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಹಾಕೋರಿ. ಸಲ್ಫರ 5 ರಿಂದ 8 kg ಸಲ್ಫರ್ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಜಿಂಕ್ ಸಲ್ಫೇಟ್ 1 ಎಕರೆಗೆ 10 kg ಮಿಕ್ಸ್ ಮಾಡ್ಕೊರಿ. ಆಮೇಲೆ ಏನು ಮಾಡ್ಕೊರಿಪ್ಪ ಅಂತಂದ್ರೆ ಬೇವಿನ ಹಿಂಡಿ ಬರ್ತೈತಿ. ಬೇವಿನ ಹಿಂಡಿ ನೀವು 50 ಕಿಲೋದು ಏನು ಪಾಕೆಟ್ ಬರ್ತೈತಲ್ಲ ಅದು 1 ಚೀಲ ಆದರೂ ಹಾಕೋಬೋದು, 2 ಚೀಲ ಆದರೂ ಹಾಕೋಬೋದು. ಈ ಒಂದು ಸಂದರ್ಭದಾಗ ಬೇವಿನ ಹಿಂಡಿ ಏನು ಹಾಕ್ತಿರಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅದ್ರೊಳಗೆ 19 NPK 19 ಏನು ಐಸೋಲ್ ಬರ್ತೈತಲ್ಲ ಅದು 2 kg ಮಿಕ್ಸ್ ಮಾಡ್ಕೊರಿ. ಅದ್ರ ಜೊತೆ 1 kgದೊಂದು ರೂಟ್ ಹಾಕೋರಿ. ಇಷ್ಟೆಲ್ಲ ಗೊಬ್ಬರ ಹಾಕೋದ್ರಿಂದ ಏನೆಲ್ಲ ಬದಲಾವಣೆ ಆಗ್ತೈತಿ ಅಂತೇಳಿ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಏನು ಯೂರಿಯಾ ಗೊಬ್ಬರ ಹಾಕಬೇಕಲ್ಲ, ಯೂರಿಯಾ ಗೊಬ್ಬರ ಹಾಕೋದ್ರಿಂದ ಕಬ್ಬಿನಲ್ಲಿ ಬೆಳವಣಿಗೆ ಸ್ಪೀಡ್ ಆಗ್ತೈತಿ, ಎಲೆಗಳು ಹಚ್ಚ ಹಸಿರಾಗಿ ಕಾಣ್ತಾವು ಮತ್ತು ಕಬ್ಬಿನೊಳಗೆ ಒಳ್ಳೆ ಗ್ರೋತ್ ಕಾಣ್ತೈತಿ. ನಂತರ ಬಂದುಬಿಟ್ಟು MOP ಯಾಕೆ ಹಾಕಬೇಕಪ್ಪ ಅಂತಂದ್ರೆ ಇವಾಗ ನೀವು 4 ರಿಂದ 5 ತಿಂಗಳ ಕಬ್ಬಿಗೆ ಏನು ಬೋಧ್ ಇರಿಸ್ತಿರ್ತೀರಲ್ಲ ಆ ಒಂದು ಸಂದರ್ಭದಾಗ ಕಬ್ಬಿನಲ್ಲಿ ಗಣಿಕೆ ಆಗ್ತಿರ್ತಾವೆ, 2, 3, 4 ಗಣಿಕೆ ಸ್ಟಾರ್ಟ್ ಆಗಿರ್ತಾವೆ. ಆ ಒಂದು ಸಂದರ್ಭದಾಗ ಕಬ್ಬಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಬೇಕು, ಕಬ್ಬಿನ ಗಣಿಕೆ ದಪ್ಪ ಉದ್ದ ಆಗಬೇಕು ಮತ್ತು ಬೇರುಗಳು ಕೂಡ ಸ್ಟ್ರಾಂಗ್ ಆಗಬೇಕು. ಇವಾಗ ಕೆಲವೊಬ್ರು 7 ತಿಂಗಳು 8 ತಿಂಗಳು 9 ತಿಂಗಳಿಗೆ ಏನು ಕಬ್ಬು ಐತಲ್ಲ ತುಂಬ ಜನ ಕಬ್ಬು ಗಾಳಿಗೆ ಬಾಗ್ತಾವೆ. ಕಬ್ಬು ಎದಕ್ಕೆ ಬಾಗ್ತಾವಪ್ಪ ಅಂತಂದ್ರೆ ಬೇರಿನೊಳಗೆ ಕರೆಕ್ಟಾಗಿ ಒಂದು ಸ್ಟ್ರಾಂಗ್ ತಾಕತ್ತಿರಲ್ಲ. ಅದಕ್ಕೆ ಮೇನ್ ಸಪೋರ್ಟ್ ಯಾವುದಪ್ಪ ಅಂತಂದ್ರೆ MOP ಪೊಟ್ಯಾಶ್ ಏನೈತಿಲ್ಲ ಅದು ಸಪೋರ್ಟ್ ಮಾಡ್ತೈತಿ. ಮತ್ತು ಇವಾಗ ತುಂಬ ಜನ ರೈತರು ಬಂದುಬಿಟ್ಟು ಏನಿವಾಗ ಎಲೆಗಳ ಹಳದಿ ಆಗಕತ್ತೇವು, ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಕಡಿಮೆ ಇರ್ತೈತಿ. ಆದ್ದರಿಂದ
ಕಂಪಲ್ಸರಿಯಾಗಿ ಮ್ಯಾಗ್ನೀಸಿಯಂ ಸಲ್ಫೇಟ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಜಿಂಕ್ ಸಲ್ಫೇಟ್ ಆಗಿರ್ಬೋದು, ಪ್ರತಿಯೊಂದು ಮಿಕ್ಸ್ ಮಾಡ್ಕೊರಿ. ನಾ ಆವಾಗಲೇ ಏನು ಗೊಬ್ಬರ ಲಿಸ್ಟ್ ಹೇಳಿದ್ರೆ ಅವೆಲ್ಲ ಮಿಕ್ಸ್ ಮಾಡ್ಕೊರಿ. ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡೋದ್ರಿಂದ ಕಬ್ಬಿನ ಒಳಗೆ ಎಲೆಗಳು ಹಳದಿ ಆಗೋದಿಲ್ಲ. ಮತ್ತು ನೀವೇನು ಬೇವಿನ ಹಿಂಡಿ ಅಂತ ಏನು ನಾವು ಹೇಳಿದ್ನಲ್ಲ, ಬೇವಿನ ಹಿಂಡಿ ಮಿಕ್ಸ್ ಮಾಡೋದ್ರಿಂದ ಇವಾಗ ಕಬ್ಬಿನಾಗ ಭಾಳ ಜನದ ರೈತ ಬಾಂಧವರಿಗೆ ಗೊನೆ ಹುಳದ ಸಮಸ್ಯೆ ಬಂದೈತಿ. ಗೊನೆ ಹುಳಕ್ಕೆ ಅಂತೇಳಿ 4-5 ಸಾವಿರ ಖರ್ಚು ಮಾಡಕತ್ತಾರೋ, ಅದ್ರ ಸಲುವಾಗಿ ನೀವು 1 ಎಕರೆಗೆ 50 kg ಅಥವಾ 50 kg 1 ಚೀಲ ಆದರೂ ಆಗಿರ್ಬೋದು, 2 ಚೀಲ ಆದರೂ ಆಗಿರ್ಬೋದು ಬೇವಿನ ಹಿಂಡಿ ಹಾಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಮುಂದೆ ಗೊನೆ ಹುಳದ ಕಾಟ ಇರಲ್ಲ. ಗೊನೆ ಹುಳ ಕಡಿಯೋಕೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಭಾಳ ಇಳುವರಿದಾಗ ಸಮಸ್ಯೆ ಆಗ್ತೈತಿ. ಅಂದ್ರೆ ಇಳುವರಿ ಭಾಳ ಡೌನ್ ಆಗ್ತೈತಿ. ಅದರಿಂದ ಕಂಪಲ್ಸರಿ ಬೋದ್ ಏರ್ಸೋ ಟೈಮ್ದಾಗ ಅಂದ್ರೆ ರೂಟ್ರ್ ಹಾಕೋ ಟೈಮ್ದಾಗ ನೀವು ಬೇವಿನ ಹಿಂಡಿ ಮಿಕ್ಸ್ ಮಾಡಲೇಬೇಕು. ಆಮೇಲೆ ನೀವು 19 NPK ಐಸೋಲ್ ಅಂತ ಏನು ಕರಿತೀವಲ್ಲ, ಅದು 1 kg ಆದರೂ ಹಾಕೋರಿ, ಇಲ್ಲ 2 kg ಆದರೂ ಹಾಕೋರಿ. ಆ ಒಂದು ಐಸೋಲ್ ಹಾಕೋದ್ರಿಂದ ಕಬ್ಬಿನಲ್ಲಿ ಗಣಿಕೆ ಸೈಜು ಉದ್ದ ಆಗ್ತಾವೆ ಮತ್ತು ಕಬ್ಬಿನ ಬೆಳವಣಿಗೆ ಕೂಡ ಸ್ಪೀಡ್ ಆಗ್ತೈತಿ. ಮತ್ತು ನಾನು ಇದನ್ನು ಹೇಳಿದೆ, ರೂಟ್ ಹೇಳಿದೆ. ಅಂದ್ರೆ ನೀವು ರೂಟ್ ಯೂಸ್ ಮಾಡೋದ್ರಿಂದ ಕಬ್ಬಿನೊಳಗೆ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತಾವೆ. ಮತ್ತು ಕಬ್ಬಿಗೆ ಮೇನ್ ಬೇಕಾಗಿರೋದೇನಪ್ಪ ಅಂತಂದ್ರೆ ಬೇರುಗಳ ಸಂಖ್ಯೆ ಬೇಕು. ಬೇರುಗಳು ಎಷ್ಟು ಕಬ್ಬಿಗೆ ಜಾಸ್ತಿ ಆಗ್ತಾವೆ, ಬಿಳಿ ಬೇರುಗಳ ಸಂಖ್ಯೆ ಅಷ್ಟು ಕಬ್ಬಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಆಗಿರ್ಬೋದು, ಆ್ಯಂಟಿ ನ್ಯೂಟ್ರಿಷನ್ ಆಗಿರ್ಬೋದು, ಹಲವಾರು ಏನು ಖನಿಜಾಂಶಗಳಿರ್ತಾವಲ್ಲ ಭೂಮಿಯಲ್ಲಿ, ಅವೆಲ್ಲ ಬೆಳೆಗೆ ಸಪ್ಲೈ ಮಾಡೋದು ಯಾವುದಪ್ಪ ಅಂತಂದ್ರೆ ಬೇರು ನೀವು ಕರೆಕ್ಟಾಗಿ ಸ್ಟ್ರಾಂಗ್ ಆಯ್ತಪ್ಪ ಅಂತಂದ್ರೆ ಮೇಲೆ ಬೆಳೆಗಳು ಕೂಡ ಹಚ್ಚ ಹಸಿರಾಗಿ ಕಾಣ್ತಾವೆ. ಈ ಒಂದು ರೀತಿಯಲ್ಲಿ ನೀವು ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ಕಬ್ಬಿನೊಳಗೆ ಒಳ್ಳೆ ಗ್ರೋತ್ ಬರ್ತೈತಿ. ಇನ್ನೊಂದು ಸರಿ ಗೊಬ್ಬರ ಹೇಳ್ತೀನಿ, ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಬಂದುಬಿಟ್ಟು 1 ಎಕರೆಗೆ 1 ಚೀಲ ಯೂರಿಯಾ ಕೊಡ್ರಿ, ಮತ್ತು 1 ಚೀಲ ನೀವು MOP ಪೊಟ್ಯಾಶ್ ಹಾಕೋರಿ. ಆಮೇಲೆ ನೀವೇನು ಮೈಕ್ರೋ ನ್ಯೂಟ್ರಿಯೆಂಟ್ ಬರ್ತಾವಲ್ಲ, ಅದು ನೀವು ಮ್ಯಾಗ್ನೀಸಿಯಂ ಸಲ್ಫೇಟ್ 1 ಎಕರೆಗೆ 10 kg ಹಾಕೋರಿ. ಸಲ್ಫರ 5-8 kg ಹಾಕೋರಿ. ಜಿಂಕ್ ಸಲ್ಫೇಟ್ 10 kg ಹಾಕೋರಿ. ಆಮೇಲೆ ಬೇವಿನ ಹಿಂಡಿ 1 ಪಾಕೆಟ್ ಆದರೂ ಹಾಕೋರಿ, ಇಲ್ಲ 50 ಕಿಲೋದು 2 ಪಾಕೆಟ್ ಇದ್ರೆ ಹಾಕೋರಿ. ಆಮೇಲೆ ನೀವೇನು ಮಾಡಿರಪ್ಪ ಅಂತಂದ್ರೆ ಅದ್ರೊಳಗೆ NPK 19 ಐಸೋಲ್ 2 kg ಮಿಕ್ಸ್ ಮಾಡ್ಕೋರಿ, 1 ಅಥವಾ 2 kg ಹಾಕೋರಿ. ಆಮೇಲೆ ನೀವು ಹ್ಯೂಮಿಕ್ ಆ್ಯಸಿಡ್ ರೂಟ್ ಅಂತ ಏನು ಕರಿತೀವಲ್ಲ, ಹ್ಯೂಮಿಕ್ ಆ್ಯಸಿಡ್ ಅದು 1 kg ಹಾಕೋರಿ. 1 kg ಹಾಕೊಂಡ್ರೆ ಸಾಕಾಯ್ತು. ಇಷ್ಟೆಲ್ಲ ಗೊಬ್ಬರ ಮಿಕ್ಸ್ ಮಾಡಿ ನೀವು ಸಾಲ ಒಳಗೆ ಹಾಕಿ ರೂಟ್ರು ಹೊಡೆದ್ರಪ್ಪ ಅಂತಂದ್ರೆ ಕಬ್ಬಿನೊಳಗೆ ಉತ್ತಮವಾಗಿರುವಂಥ ಒಂದು ಇಳುವರಿ ತೆಗಿಬೋದು. ಮತ್ತು ಬೆಳವಣಿಗೆ ಕೂಡ ತುಂಬ ಸ್ಪೀಡ್ ಆಗ್ತೈತಿ. ಮತ್ತು ನೀವೇನು ಇಷ್ಟೆಲ್ಲ ಗೊಬ್ಬರ ಕೊಟ್ಟು ಏನು ನೀರು ಬಿಡ್ತಿರಲ್ಲ, 1 ವಾರದಾಗ ಸ್ಟಾರ್ಟಿಂಗ್ 2 ಸರಿ ನೀರು ಬಿಡ್ರಿ. ಯಾಕಪ್ಪ ಅಂತಂದ್ರೆ ಆ ಒಂದು ಗೊಬ್ಬರ ಎಲ್ಲ ಬೆಳೆಗೆ ತೊಗೋಬೇಕಪ್ಪ ಅಂತಂದ್ರೆ ನೀವು ಒಂದ್ಸಲಿ ನೀರು ಬಿಟ್ಟು ಗ್ಯಾಪ್ ಒಂದು 8-10 ದಿನ ಜಾಸ್ತಿ ಗ್ಯಾಪ್ ಕೊಡೋಕೆ ಹೋಗಬೇಡ್ರಿ. ಒಂದ್ಸಲಿ ನೀರು ಬಿಟ್ಟ ಮೇಲೆ ಅದು ತೇವಾಂಶ ಸ್ವಲ್ಪ ಆರುವಷ್ಟರಲ್ಲಿ ಮತ್ತೆ ಒಂದ್ಸಲಿ ನೀರು ಬಿಡ್ರಿ. ಯಾಕಪ್ಪ ಅಂತಂದ್ರೆ ಆ ಒಂದು ಸಂದರ್ಭದಾಗ ಗೊಬ್ಬರ ಏನು ಹಾಕಿರ್ತಿರಲ್ಲ, ಆ ಒಂದು ಗೊಬ್ಬರ ಇಷ್ಟೆಲ್ಲ ಹಾಕ್ಬೇಕಪ್ಪ ಅಂತಂದ್ರೆ ಇಷ್ಟೆಲ್ಲ ಗೊಬ್ಬರ ಹಾಕಬೇಕಪ್ಪ ಅಂತಂದ್ರೆ ಕಡಿಮೆ ಅಂದ್ರೆ ಒಂದು 5,000-6,000 ಸಾವಿರ ಅಂತೂ ಬೇಕೇ ಬೇಕು. 5,000-6,000 ಸಾವಿರ ಏನು ಈ ಒಂದು ಫೈನಲ್ ಡೋಸ್ ಅಂತ ಏನು ಕರಿತೀವಿ ಅಂದರೆ ಕೊನೆ ಹಂತದಾಗ ಏನು ಈ ಒಂದು ಗೊಬ್ಬರ ಹಾಕ್ತಿರಲ್ಲ, ಇಷ್ಟೊಂದು ಖರ್ಚು ಮಾಡಿ ಗೊಬ್ಬರ ಹಾಕಿರ್ತೀರಿ, ಆ ಒಂದು ಗೊಬ್ಬರ ಹಾಕಿರುವಂಥ ಗೊಬ್ಬರ ಬೆಳೆಗೆ ತೊಗೋಬೇಕಪ್ಪ ಅಂತಂದ್ರೆ ಭೂಮಿಯಲ್ಲಿ ತೇವಾಂಶ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅದರ ನಿಟ್ಟಿನಲ್ಲಿ ಕಬ್ಬಿನಾಗ ಏನು ಮಾಡಿರಿ, ಪದೇ ಇಷ್ಟೆಲ್ಲ ಗೊಬ್ಬರ ಹಾಕಿದ್ಮೇಲೆ 2 ಸರಿ 1 ವಾರದಾಗ 4 ದಿನಕ್ಕೊಮ್ಮೆ 2 ಸರಿ ಏನು ನೀರು ಬಿಡ್ತಿರಲ್ಲ, ಅಷ್ಟರೊಳಗೆ ಆ ಒಂದು ಗೊಬ್ಬರದ ಏನು ತಾಕತ್ ಇರ್ತೈತಿ, ಅಂದ್ರೆ ಗೊಬ್ಬರ ಪವರ್ ಏನು ಇರ್ತೈತಿ ಎಲ್ಲ ಬೆಳೆಗಳಿಗೆ ತೊಗೋತೈತಿ. ತೊಗೊಂಡ ತಕ್ಷಣ ಕಬ್ಬಿನಾಗ ಒಂದು ಒಳ್ಳೆ ಬೆಳವಣಿಗೆ ಸ್ಟಾರ್ಟ್ ಆಗ್ತೈತಿ. ಅದರಿಂದ ರೈತ ಬಾಂಧವರು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಕಬ್ಬಿಗೆ ಸಾಲನ್ನು ರೂಟ್ರ್ ಹಾಕಿ ಬೋಧೇರಿಸ್ಬೇಕಾದ್ರೆ ಯಾವೆಲ್ಲ ಗೊಬ್ಬರ ಹೋಗಿಬೇಕಂತೇಳಿ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ರೈತ ಬಾಂಧವರು ನಿಮ್ಮ ಅನಿಸಿಕೆ ತಿಳಿಸಿ. ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗ ಆಗಾಕತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಾಗ ನಿಮಗೆ ಏನು ಅನಿಸ್ತೈತಿ ಅದರ ಬಗ್ಗೆ ಒಂದು ಕಮೆಂಟ್ ಮಾಡಿರಿ, ನಮಗೂ ಕೂಡ ಖುಷಿ ಆಗ್ತೈತಿ. ಆಲ್ಮೋಸ್ಟ್ ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂದರೆ ಯಾವುದ್ರ ಬಗ್ಗೆ ಕಬ್ಬಿನಲ್ಲಿ ನಿಮ್ಗೆ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ಪ್ರತಿಯೊಬ್ಬರು ರೈತ ಬಂದರು ಒಂದು 4 ಜನ ರೈತ ಬಂದವರಿಗೆ ಶೇರ್ ಮಾಡಿರಿ, ಅವ್ರಿಗೂ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.